ಬಂಧುಗಳೇ, ನಿಮಗೆಲ್ಲ ತಿಳಿದಿರೋ ಹಾಗೆ ಕಲರ್ಸ್ ಕನ್ನಡದಲ್ಲಿ ನಡೀತಿರತಕ್ಕಂಥ ಸೀಸನ್ 12ರ ಬಿಗ್ ಬಾಸ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಹಲವಾರು ಜನ ಕಂಟೆಸ್ಟೆಂಟ್ಗಳು ಭಾಗವಹಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಇವತ್ತಿನ ಚರ್ಚೆಯ ವಿಷಯವಾಗಿ ಅಶ್ವಿನಿ ಗೌಡ, ಜಾಹ್ನವಿ ಹಾಗೂ ರಕ್ಷಿತಾ ಶೆಟ್ಟಿ ಈ ಮೂವರ ಬಗ್ಗೆ ಇವತ್ತಿನ ವಿಷಯ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಂಧುಗಳೇ, ಜಾಹ್ನವಿ ಹಾಗೂ ಅಶ್ವಿನಿ ಗೌಡ ಅವರು ಚರ್ಚೆಯನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಅವರು ಜಾಹ್ನವಿ ಅವರ ಹತ್ರ ಹೇಳ್ತಾರೆ, ಶಿ ಈಸ್ ಎಸ್, ಆ ಕ್ಯಾಟಗರಿ ಅವ್ರನ್ನ ಕಂಡ್ರೆ ನನಗಾಗಲ್ಲ ಅನ್ನೋ ಒಂದು ತುಚ್ಛ ಮನೋಭಾವನೆಯಿಂದ ಆ ಮಾತುಗಳನ್ನು ಆಡ್ತಾರೆ. ಅಂದರೆ ಆ ಎಸ್ ಕ್ಯಾಟಗರಿ ಅಂದರೆ ಏನು? ಇದಕ್ಕೆ ಅಶ್ವಿನಿ ಗೌಡ ಅವರು ಸ್ಪಷ್ಟತೆಯನ್ನು ಕೊಡಲೇಬೇಕಾಗತ್ತೆ. ಜಾತಿಯನ್ನು ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರಾ? ನಿಮ್ಮ ಕೊಳಕು ಮನಸ್ಥಿತಿಯನ್ನು ಇಲ್ಲಿ ಪ್ರದರ್ಶನವನ್ನು ಮಾಡ್ತಾ ಇದ್ದೀರಾ? ಇಂತಹ ವೇದಿಕೆಯಲ್ಲಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ಜಾಗದಲ್ಲಿ ನೀವು ಇಂತಹ ಮಾತುಗಳನ್ನು ಆಡೋದು ಎಷ್ಟು ಸಮಂಜಸ? ಮೇಲಾಗಿ ನೀವುಗಳು ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಗಾರ್ತಿ, ನೀವು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತೀರಿ. ನೀವು ಮಾತನಾಡಬೇಕಾದ್ರೆ ಪ್ರತಿಯೊಂದು ಪದಗಳ ಬಗ್ಗೆ, ಪದಗಳ ಬಳಕೆ ಬಗ್ಗೆ ನಿಗಾ ವಹಿಸಬೇಕಾಗತ್ತೆ. ಮತ್ತೊಂದು ಕಡೆ ಆ ರಕ್ಷಿತಾ ಶೆಟ್ಟಿ ಅನ್ನೋ ಹುಡುಗಿ ಮೇಲೆ ಒಂದು ದರ್ಪವನ್ನು ತೋರಿಸ್ತೀರಿ. ನಿಮ್ಮ ದುರಂಕಾರದ ಪರಮಾವಧಿ ಅಂತಲೇ ಹೇಳ್ಬೋದು. ಆಕೆಯನ್ನ ಅಕಸ್ಮಾತ್ ಏನಾರ ಬಿಗ್ ಬಾಸ್ ಕಾರ್ಯಕ್ರಮ ಅಲ್ಲದೆ ಹೋಗಿದ್ದರೆ ಆಕೆಯ ಮೇಲೆ ಹಲ್ಲೆ ನಡೆಯುವಂಥ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇತ್ತು. ನಿಮ್ಮ ಆ ದರ್ಪ, ಆ ವೇಷ, ಆವೇಶ, ಉದ್ವೇಗದಲ್ಲಿ ನೀವು ಮಾತನಾಡಿದಂತಹ ಮಾತುಗಳು ಬೇರೆ ಸಂದರ್ಭ ಆಗಿದ್ರೆ ಆಕೆಯ ಮೇಲೆ ಹಲ್ಲೆ ನಡೆದಿದ್ರು ಆಶ್ಚರ್ಯ ಪಡಬೇಕಾಗಿರಲಿಲ್ಲ. ಆಕೆಯ ಜನ್ಮ ಸ್ಥಳವನ್ನ, ಮೂಲ ಸ್ಥಳವನ್ನ ನಿಂದಿಸ್ತೀರಿ, ತುಚ್ಛವಾಗಿ ಕಾಣ್ತೀರಿ. ಆಕೆಯ ಸೂಟ್ಕೇಸ್ನನ್ನ ಚೆಲ್ಲಾಪಿಲ್ಲಿ ಮಾಡಿ ಇದನ್ನ ನೋಡಿದ್ರೆ ಗೊತ್ತಾಗತ್ತೆ ನೀನು ಬಂದಿರತಕ್ಕಂಥದ್ದು ಎಲ್ಲಿಂದ ಎಂಬ ಮನಸ್ಥಿತಿಯನ್ನ ನೀವು ಅಲ್ಲಿ ತೋರಿಸ್ತೀರಾ ಅಂತ ಹೇಳಿದ್ರೆ, ಸಂವಿಧಾನದ ಆರ್ಟಿಕಲ್ 15, 17ರ ಪ್ರಕಾರವಾಗಿ ಅವರನ್ನ ನಿಂದನೆ ಮಾಡಿದಂತೆ ಆಯಿತು. ಯಾವುದೇ ಒಬ್ಬ ವ್ಯಕ್ತಿಯ ಮೂಲ ಸ್ಥಳವನ್ನ, ಜನ್ಮ ಸ್ಥಳವನ್ನ ನಿಂದನೆ ಮಾಡೋ ಹಾಗಿಲ್ಲ, ಜನಾಂಗೀಯ ನಿಂದನೆ ಮಾಡೋ ಹಾಗಿಲ್ಲ. ಆದರೆ ಇದು ಎಲ್ಲದರ ಗಮನ ಕೂಡ ತಮಗೆ ಅರಿವಿದೆ. ಯಾಕೆ ಅಂದ್ರೆ ನೀನೊಬ್ಬ ಹೋರಾಟಗಾರ್ತಿಯಾಗಿದ್ದೀರಿ, ನಿಮಗೆ ಕಾನೂನು, ಸಂವಿಧಾನ ಎಲ್ಲವನ್ನು ತಿಳ್ಕೊಂಡವರಾಗಿರ್ತೀರಿ, ಬಲ್ಲವರಾಗಿರ್ತೀರಿ. ಅಂಥವರೇ ನೀವೇ ಈ ರೀತಿಯಾದಂತಹ ದೌರ್ಜನ್ಯವನ್ನ ಆ ಹೆಣ್ಣು ಮಗಳ ಮೇಲೆ ತೋರಿಸಿದ್ರೆ ಬೇರೆ ಜನಗಳು ಇನ್ಯಾವ ರೀತಿ ನಡ್ಕೋತಾರೆ? ನೀವು ಮಾದರಿಯಾಗಿ ನಿಲ್ಲಬೇಕಾದಂತಹ ಅಶ್ವಿನಿ ಗೌಡರವರು ಆ ಮನೆಯಲ್ಲಿ ಒಂದು ದೊಡ್ಡ ಸ್ಥಾನವನ್ನ ಪಡೆದಿದ್ದೀರಿ. ನೀವು ಆ ಹೆಣ್ಣು ಮಗಳನ್ನ ತುಚ್ಛವಾಗಿ ಕಾಣ್ತಾ ಇದ್ದೀರಿ. ಆಕೆಯ ಮಾನವ ಹಕ್ಕನ್ನ ಉಲ್ಲಂಘನೆಯ ಮಾಡಿ ನೀವು ನಿಂದನೆ ಮಾಡಿರ್ತೀರಿ. ಕೆಲವೊಂದು ಸಂದರ್ಭದಲ್ಲಿ ಬಣ್ಣ ವರ್ಣನೆಯನ್ನು ಮಾಡಿರ್ತೀರಿ, ವರ್ಣ ಭೇದ ಆಗುತ್ತೆ. ಅಶ್ವಿನಿ ಗೌಡ ಅವರು ಈ ಎಲ್ಲದಕ್ಕೂ ಒಂದು ಸ್ಪಷ್ಟನೆಯನ್ನ ಕೊಡಲೇಬೇಕು. ಈ ಕೂಡಲೇ ಅವರನ್ನ ಬಂಧಿಸುವಂತಹ ಕೆಲಸವನ್ನ ಮಾಡಬೇಕು. ಯಾರೇ ಆಗಿರಲಿ, ಯಾವ ಸೆಲೆಬ್ರಿಟಿನೇ ಆಗಿರಲಿ, ಕಾನೂನಿನ ಅಡಿಯಲ್ಲಿ ಎಲ್ಲರೂ ಒಂದೇ ಎಂಬುದಾಗಿ ಸಾಬೀತನ್ನ ಮಾಡಬೇಕಾಗಿದೆ. ಹಾಗಾಗಿ ಅಶ್ವಿನಿ ಗೌಡ ಅವರು ಈ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಸ್ಪಷ್ಟತೆಯನ್ನು ಕೊಟ್ಟು ಎಲ್ಲರನ್ನೂ ಕ್ಷಮೆ ಕೇಳಬೇಕು ಎಂಬುದಾಗಿ ವಿಜಯವಾಹಿನಿ ಇವರೆಲ್ಲರ ಪರವಾಗಿ, ನೊಂದವರ ಪರವಾಗಿ ಧ್ವನಿಯನ್ನ ಎತ್ತುತ್ತಾ ಇದೆ.